ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿ ಬಂಧನಕ್ಕೊಳಗಾದ ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಮನವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿ ಬಂಧನಕ್ಕೊಳಗಾದ ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಭೀಮ್ ಆರ್ಮಿ ಭಾರತ್ ಏಕತೆ ಮಿಷನ್ ಬಳ್ಳಾರಿ ಜಿಲ್ಲಾ ಹಾಗೂ ಕಂಪ್ಲಿ ತಾಲೂಕು ವಿದ್ಯಾರ್ಥಿ ಘಟಕದ ವತಿಯಿಂದ ತಹಶೀಲ್ದಾರ್ ಶಿವರಾಜ್ ಶಿವಪುರ ಅವರ ಮುಖಾಂತರ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಗುರುವಾರ ಮನವಿ ಸಲ್ಲಿಸಲಾಗಿದೆ. ನಂತರ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಬಳ್ಳಾರಿ ಜಿಲ್ಲಾಧ್ಯಕ್ಷ ರವಿ ಮಣ್ಣೂರ ಹಾಗೂ ಕರ್ನಾಟಕ ರಾಜ್ಯ ಅಸ್ಪೃಶ್ಯ ವಿಮೋಚನಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಕೆ ಲಕ್ಷ್ಮಣ ಮತ್ತು ಭೀಮ್ ಆರ್ಮಿ ಕಂಪ್ಲಿ ತಾಲೂಕು ಅಧ್ಯಕ್ಷ ಸಣ್ಣಪ್ಪ ತಳವಾರ್ ಜಂಟಿಯಾಗಿ ಮಾತನಾಡಿ, ಜನವರಿ 22ರಂದು ರಾತ್ರಿ ಸಮಯದಲ್ಲಿ ಕಲಬುರಗಿ ನಗರ ವ್ಯಾಪ್ತಿಯಲ್ಲಿ ಬರುವ ಕೊಟ್ಟೂರುಡ್ಡಿ ಬಡಾವಣೆಯಲ್ಲಿ ಸ್ಥಾಪಿತವಾಗಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಕಿಡಿಗೇಡಿಗಳು ಗುಂಪು ಕೂಡಿಕೊಂಡು ಎಲ್ಲ ಜಾತಿ ಧರ್ಮ ಪಂಥಗಳಿಗೆ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಸಮಾನತೆ, ಸ್ವತಂತ್ರ, ಸ್ವಾಭಿಮಾನದಿಂದ ಬದುಕಲು ಸಂವಿಧಾನ ರೂಪಿಸಿಕೊಟ್ಟಿರುವಂತಹ ವಿಶ್ವದ ಮಹಾನಾಯಕರು ಆಗಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನಗೊಳಿಸಿ ಬಂಧನಕ್ಕೊಳಗಾದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಮುಂದೆ ಈ ರೀತಿ ಅವಮಾನ ಮಾಡಲು ಮುಂದಾಗುವ ವ್ಯಕ್ತಿಗಳಿಗೆ ಎಚ್ಚರಿಕೆ ಗಂಟೆಯಾಗಲಿ ಅಂತ ಭೀಮ್ ಆರ್ಮಿ ಮತ್ತು ಎಲ್ಲ ಪ್ರಗತಿಪರ ಸಂಘಟಕರು ಆಗ್ರಹವಾಗಿದೆ. ಒಂದು ವೇಳೆ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ರೀತಿಯ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಭೀಮ್ ಆರ್ಮಿ ಭಾರತ್ ಏಕತೆ ಮಿಷನ್ ವಿದ್ಯಾರ್ಥಿ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಕಲಬುರಗಿಯಲ್ಲಿ ಅಂಬೇಡ್ಕರ್ನ ಅಪಮಾನ ಮಾಡಿರ್ತಕ್ಕಂಥವರಿಗೆ ಇವತ್ತಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ವಿಷಯದ ಬಗ್ಗೆ ಈ ಬರೇ ಸಿಕ್ಕಂಗೆಲ್ಲ ಅಪಮಾನ ಮಾಡಿದಂಗೆಲ್ಲ ಅರೆಸ್ಟ್ ಮಾಡೋದು, ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರಿಗೆ ಕೇಸ್ ಹಾಕೋದ್ರಿಂದ ಇಲ್ಲ, ಅವ್ರನ್ನ ಆ ಜಿಲ್ಲೆಯಿಂದನೇ ಬೇರೆ ಕಡೆಗೆ ಜಿಲ್ಲಾ ಗಡಿಪಾರು ಮಾಡಬೇಕು. ನಮ್ಮ ಕರ್ನಾಟಕದಿಂದನೇ ಗಡಿಪಾರು ಮಾಡಿದ್ರು ಕೂಡ ತಪ್ಪಾಗೋದಿಲ್ಲ, ರಾಜ್ಯದಿಂದನೇ ಗಡಿಪಾರು ಮಾಡಬೇಕು. ಮತ್ತು ಪ್ರತಿ ಸಲ ಬರೀ ಅವಮಾನ ಆಗ್ತಾನೆ ಇರ್ತದೆ. ಅವ್ರಿಗೆ ಒಂದು ಬರೀ ನ್ಯಾಯವಾಗಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೇಸ್ ಮಾಡ್ತಾರೆ ಮತ್ತು ಬೇಲ್ ಕೊಡ್ತಾರೆ. ಹಂಗಾಗಿ ಅದರಿಂದ ಏನು ಒಳ್ಳೇದಾಗೋದಿಲ್ಲ. ಮುಂದೆ ಪ್ರತಿಯೊಬ್ಬರಿಗೆ ಇನ್ನು ಮುಂದೆ ಮಾಡೋರಿಗೆ ಕೂಡ ಭಯ ಇರಬೇಕಂದ್ರೆ ನಮ್ಮ ಜಿಲ್ಲೆಲ್ಲ ರಾಜ್ಯದಿಂದನೇ ಗಡಿಪಾರು ಮಾಡ್ಬೇಕಂತ ತಮ್ಮಲ್ಲಿ ಈ ಭೀಮಾ ಆರ್ಮಿ ಏನೇ ಇದೆಯಲ್ಲ ಬಳ್ಳಾರಿ ಜಿಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವರೆಲ್ಲರೂ ಇವತ್ತು ಕೈಕ್ರಮಗೊಂಡಿರೋದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಯಿತು. ಮತ್ತು ಪ್ರತಿ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಸಾಮಾನ್ಯ ಜನರು ಮತ್ತು ಗಣ್ಯ ವ್ಯಕ್ತಿಗಳು, ಆಮೇಲೆ ರಾಜಕೀಯ ವ್ಯಕ್ತಿಗಳು, ಆಮೇಲೆ ಸಂಘ ಸಂಸ್ಥೆಯರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಎಲ್ಲರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಗುಲ್ಬರ್ಗದಲ್ಲಿ ನಡೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದಿರ್ತಕ್ಕಂಥ ಅವಮಾನ ಯಾವತ್ತೂ ಸಹಿಸುವಂತಿಲ್ಲ. ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಟ್ಟಂಥ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ನೀವೇನು ಮಾಡಿದ್ರೂ ಅವ್ರನ್ನ ದಕ್ಸೋಕ್ಕಾಗಲ್ಲ. ಅವರು ಈ ಭಾರತದ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶದ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವೆಲ್ಲ ನೆನೆಸ್ಕೋಬೇಕಾಗಿದೆ. ಇಂತಹ ಕಿಡಿಗೇಡಿಗಳಿಗೆ ಮತ್ತು ಅದರ ಹಿಂದೆ ಇರತಕ್ಕಂಥ ಯಾರೇ ಆಗಿರಲಿ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ನೀವು ಏನು ಅಪಮಾನ ಮಾಡಿದರೂ ಅವರು ಅಂಬೇಡ್ಕರ್ ಅವರು ಬೆಳಗ್ತಾನೆ ಇರ್ತಾರೆ. ಈ ಸೂರ್ಯ ಚಂದ್ರಾದಿಗಳು ಇರೋವರೆಗೂ ಅಂಬೇಡ್ಕರ್ ಅವರು ಇದ್ದೇ ಇರ್ತಾರೆ. ಸಂವಿಧಾನ ಭಾರತದಲ್ಲಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಅಂಬೇಡ್ಕರ್ ಇರ್ತಾರೆ. ನೀವು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಷ್ಟೇ ಈ ದೇಶದ ಪ್ರಜೆಗಳಿಗೂ, ಇಡೀ ಕೋಟ್ಯಾಂತರ ಜನಗಳ ಪ್ರಜೆಗಳಿಗೆ ಮಾಡಿದಷ್ಟೇ ಅವಮಾನ. ಅವರು ಅಂಬೇಡ್ಕರ್ ಆಗಿರ್ತಾರೆ ಮತ್ತು ಇಡೀ ದೇಶದ ಪ್ರಜೆಗಳು ಕೂಡ ಆಗಿರ್ತಾರೆ. ಹಾಗಾಗಿ ನೀನು ಏನು ಮಾಡಿದ್ರೂ ಅವರನ್ನು ಅಪಮಾನಗೊಳಿಸೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಅಪಮಾನ ಆಗೋದಿಲ್ಲ. ನೀವು ಮಸಿ ಬೆಳೆದ್ರೂ ನಿನಗೆ ಮಸಿ ಆಗುತ್ತೆ. ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ನಿನಗೆ ತಿರುಗು ಆಗುತ್ತೆ. ಯಾವುದೇ ಇದರಲ್ಲಿ ಪಕ್ಷಭೇದ ಮಾಡದೆ, ಯಾವುದೇ ವ್ಯಕ್ತಿ ಭೇದ ಮಾಡದೆ, ಯಾರೇ ಆಗಿರಲಿ, ಪಕ್ಷಗಳಾಗಿರಲಿ ಅಥವಾ ವ್ಯಕ್ತಿಗಳಾಗಿರಲಿ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಮತ್ತು ಕರ್ನಾಟಕ ಸರ್ಕಾರ ಇನ್ನು ಮುಂದೆ ಏನಾದರೂ ಅಂಬೇಡ್ಕರ್ ಅವರಿಗೆ ಮತ್ತು ಇನ್ನಿತರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆಗಿರಲಿ, ದೇಶಕ್ಕಾಗಿ ದುಡಿದಿರ್ತಕ್ಕಂಥ, ಸಮಾಜಕ್ಕಾಗಿ ನಮ್ಮ ಜೀವಮಾನವನ್ನೇ ದುಡಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವಮಾನ ಮಾಡದಲ್ಲಿ ಅವ್ರನ್ನ ಸೂಕ್ತ ಕಾನೂನು ರೀತಿಯಲ್ಲಿ ಅವ್ರನ್ನ ಇಡೀ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜನಶಕ್ತಿ ವಸಂತರಾಜ್, ಕಹಳೆ ಮುಖಂಡರು ಆದ ಸಣಾಪುರ ಮರಿಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಘುವೀರ್, ಸಿಟಿ ಟಿವಿ, ಕಂಪ್ಲಿ. ಅಂಬೇಡ್ಕರ್ ಅವರಿಗೆ ಅವಮಾನಿಸಿ ಬಂಧನಕ್ಕೊಳಗಾದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತೇಳಿ ಈ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು ರವಿ ಮಣ್ಣೂರು, ಭೀಮ್ ಆರ್ಮಿ ಕಂಪ್ಲಿ ತಾಲೂಕು ಅಧ್ಯಕ್ಷರು ಸಣ್ಣಪ್ಪ ತಳವಾರ್, ಕೆ ಲಕ್ಷ್ಮಣ್ ದಲಿತ ಮುಖಂಡರು, ಸಣಾಪುರ ಮರಿಯಪ್ಪ ದಲಿತ ಮುಖಂಡರು, ಬಸವರಾಜ್ ಜನಕಾಯು ದಲಿತ ಮುಖಂಡರು
ಶಂಕರರಾಜ್ ಕಳ್ಳೆ ಕರ್ನಾಟಕ ಜನಶಕ್ತಿ ಅವರ ನೇತೃತ್ವದಲ್ಲಿ ನನಗೇನು ಕಳಿಸಿಕೊಟ್ಟಿರ್ತಕ್ಕಂಥ ಮನವಿ ಪತ್ರವನ್ನು ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನ ಸರ್ಕಾರಕ್ಕೆ ಕಳಿಸುವ ಎಲ್ಲ ಏರ್ಪಾಡು ಮಾಡ್ತೀನಿ. ಅವ್ರಿಗೆ ಕಠಿಣ ಶಿಕ್ಷೆ ಮಾಡಲಿಕ್ಕೆ ಏನು ಆಗ್ರಹ ಪಡಿಸ್ತೀನಿ ಅನ್ನೋದು ಪತ್ರ ಮುಖೇನ ಮಾಡಿ ತಿಳಿಸ್ತೀನಿ ಅಂತ ಈ ಸಂದರ್ಭ